ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೈಲಿನಲ್ಲೂ ಕೂಡ ಆರೋಪಿ ಕಮಲಾಕರ್ ಭಟ್ ಜ್ಯೋತಿಷ್ಯ ಹೇಳ್ತಾನಂತೆ. ಜೈಲಲ್ಲಿ ಖೈದಿಗಳಿಗೆ ಜ್ಯೋತಿಷ್ಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಆರೋಪಿ ಕಮಲಾಕರ್ ಭಟ್. ಈ ಕೊಲೆ ಕೇಸ್ನಲ್ಲಿ ಅಂಧರಾಗಿರೋದು ಕಮಲಾಕರ್ ಭಟ್ ಜ್ಯೋತಿಷಿ. ಸೊ ಜೈಲಿಗೆ ಹೋದ್ರೂ ಕೂಡ ಅಲ್ಲಿರುವಂತಹ ಖೈದಿಗಳಿಗೆ ಜ್ಯೋತಿಷ್ಯ ಹೇಳ್ತೀನಿ ಬನ್ನಿ ಅಂತ ಕರೀತಾ ಇದ್ದಾನಂತೆ. ಇದಲ್ದೇ ಜೈಲರ್ಗೂ ಕೂಡ ಭವಿಷ್ಯ ಹೇಳ್ತೀನಿ ಅಂದಿದ್ದಾನಂತೆ ಕಮಲಾಕರ್ ಭಟ್. ಸೊ ಹೀಗಾಗಿ ಕಮಲಾಕರ್ ಭಟ್ ಮೇಲೆ ಕಾರವಾರದ ಜೈಲರ್ ರೇಗಾಡಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಮೊದಲಿಗೆ ನಿನ್ನ ಭವಿಷ್ಯ ನೀನು ನೋಡ್ಕೋ ಅಂತ ಹೇಳಿದ್ದಾರಂತೆ ಜೈಲರ್. ನಿನ್ನ ಭವಿಷ್ಯನೇ ನಿನಗೆ ಗೊತ್ತಿಲ್ಲ ಅಂತ ಜೈಲರ್ ವಾರ್ನ್ ಮಾಡಿದ್ದಾರೆ, ರೇಗಾಡಿದ್ದಾರೆ. ಆತ ಕರೆದಾಗ ಗೊತ್ತಿದ್ರೆ ಇಲ್ಲಿ ಬಂದು ರೊಟ್ಟಿ ಮುರಿತಿದ್ದೆ ನೀನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಕಮಲಾಕರ್ ಭಟ್ಗೆ ಬೈದು ಬುದ್ಧಿ ಹೇಳಿದ್ದಾರೆ ಜೈಲರ್. ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದ್ದಿದ್ರೆ, ನಿನಗೆ ಗೊತ್ತಿದ್ದಿದ್ರೆ ನೀನ್ಯಾಕೆ ಇಲ್ಲಿ ಬಂದು ಮುದ್ದೆ ಮುರಿತಾ ಇದ್ದೆ, ರೊಟ್ಟಿ ಮುರಿತಾ ಇದ್ದೆ ಅಂತ ಜೈಲರ್ ರೇಗಾಡಿದ್ದಾರೆ ಕಮಲಾಕರ್ ಭಟ್ ಮೇಲೆ. ಜೈಲಲ್ಲೇ ವಶೀಕರಣದ ತಂತ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಕಮಲಾಕರ್ ಭಟ್. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಏನಿದು ಹೊಸ ವರಸೆ? ಈ ವ್ಯಕ್ತಿಯ ಈ ಒಂದು ವಿಚಾರಗಳನ್ನ ಕೇಳ್ತಾ ಇದ್ರೆ ಆತನಿಗೇನಾದ್ರೂ ಮಾನಸಿಕ ರೋಗ ಏನಾದ್ರೂ ಕಾಡ್ತಾ ಇದೆಯಾ ಅಂತ ಅನ್ಸುತ್ತೆ. ಅರುಣ್, ಉತ್ತರ ಕನ್ನಡ ಜಿಲ್ಲೆಯ ವಸಂತ್ ನಾಯ್ಕ್ ಅಂದ್ರೆ ಸಿದ್ದಾಪುರದ ವಸಂತ್ ನಾಯ್ಕ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರತಕ್ಕಂತ ಕಮಲಾಕರ್ ಭಟ್ ಜೈಲಿಗೆ ಆದ ಮೇಲೆ ಜೈಲಲ್ಲಿ ಏನ್ ಮಾಡ್ತಾ ಇದ್ದ ಎನ್ನುವಂತಹ ಒಂದು ಪ್ರಶ್ನೆ ಸಾಮಾನ್ಯವಾಗೂ ಎಲ್ರಿಗೂ ಕಾಡ್ತಾ ಇರತ್ತೆ. ಯಾಕಪ್ಪ ಅಂದ್ರೆ ಇಷ್ಟು ವರ್ಷಗಳ ಕಾಲ ಜ್ಯೋತಿಷ ಶಾಸ್ತ್ರವನ್ನ ಹೇಳ್ಕೊಂಡು ಬರ್ತಿರತಕ್ಕಂತ ಈ ಕಮಲಾಕರ್ ಭಟ್ ಜೈಲಲ್ಲಿ ಏನ್ ಮಾಡ್ತಾ ಇರ್ಬೋದು ಎನ್ನುವಂತ ಒಂದು ಪ್ರಶ್ನೆ ಇತ್ತು. ಆದ್ರೆ ಈತ ಜೈಲಲ್ಲಿ ಖೈದಿಗಳಿಗೂ ತಾನು ಭವಿಷ್ಯ ಹೇಳ್ತೀನಿ, ನಿಮ್ ಭವಿಷ್ಯ ಮುಂದೆ ಹೇಗಿದೆ ಎನ್ನುವಂತಹ ಬಗ್ಗೆ ಹೇಳ್ತೀನಿ, ನಿಮ್ಮ ಜ್ಯೋತಿಷ ಶಾಸ್ತ್ರ ಹೇಳ್ತೀನಿ, ವಶೀಕರಣ ತಂತ್ರ ಕೂಡ ನಾನು ಇಲ್ಲಿ ಕೂತಲ್ಲೇ ಹೇಳ್ತೀನಿ ಎನ್ನುವಂತ ಬಗ್ಗೆ ಹೇಳ್ತಿದ್ದಂತೆ. ಅದ್ರ ಜೊತೆಗೆ ಇಷ್ಟಕ್ಕೂ ಬಿಡದಂತ ಕಮಲಾಕರ್ ಭಟ್ ಜೈಲರಿಗೂ ಆಗಿರ್ಬೋದು, ಅಲ್ಲಿನ ಜೈಲು ಸಿಬ್ಬಂದಿಯವರಿಗೂ ತಾನು ನಿಮ್ಮ ಭವಿಷ್ಯ ಹೇಳ್ತೀನಿ ಅನ್ನುವಂತ ಬಗ್ಗೆ ಹೇಳ್ತಿದ್ದಂತೆ. ಆದ್ರೆ ಇದಕ್ಕೆ ಉತ್ತರ ಕೊಟ್ಟಂತ ಜೈಲರ್ಗಳು, ಅದೇ ರೀತಿ ಜೈಲಿನ ಸಿಬ್ಬಂದಿಯವರು, ನಿನ್ನ ಭವಿಷ್ಯ ನಿನ್ನ ಬಗ್ಗೆ ಗೊತ್ತಿದ್ರೆ ಈ ರೀತಿ ಕೊಲೆ ಆರೋಪಿಯಾಗಿ ನೀನು ಇಲ್ಲಿ ಬಂದು ರೊಟ್ಟಿ ಮುರಿತಾ ಇರ್ಲಿಲ್ಲ, ಬದಲಾಗಿ ಏನೋ ಮುಂದೆ ದೊಡ್ಡ ಸಾಧನೆ ಮಾಡ್ತಿದ್ದೆ. ಈ ಜ್ಯೋತಿಷ ಶಾಸ್ತ್ರವನ್ನ ಹೇಳೋದು ಆಗ್ಲಿ ಅಥವಾ ಬೇರೆ ಬೇರೆ ಏನಾದ್ರೂ ತಂತ್ರಗಾರಿಕೆ ಮಾಡೋದನ್ನ ಇಲ್ಲಿ ಜೈಲಲ್ಲಿ ಮಾಡಬೇಡ, ಇದ್ರ ಮಾಡಿದ್ರೆ ಬೇರೆ ತರ ಆಗಿರುತ್ತೆ, ಹುಷಾರು ಅಂತ ಜೈಲಿನ ಅಧಿಕಾರಿಗಳಾಗಿರ್ಬೋದು, ಜೈಲಿನ ಸಿಬ್ಬಂದಿಯವರು ಗದರಿಸಿ ಹೇಳಿರುವಂತದ್ದು. ಆದ್ರೂ ಬಿಡದ ಈತ ಇತ್ತೀಚೆಗೆ ಮತ್ತೆ ಅಲ್ಲಿಂದ ಮೂಲಗಳ ಮಾಹಿತಿ ಪ್ರಕಾರ ಆತ ಮತ್ತೆ ತಾನು ಇಲ್ಲಿ ಏನ್ ಬೇಕಾದ್ರೂ ಹೇಳಿ ನಿಮ್ಗೆ ಗುತ್ತಲೆ ಮಾಡ್ತೀನಿ, ಅದೇ ರೀತಿ ನಿಮ್ಗೆ ಯಾವುದೇ ರೀತಿಯಾದಂತ ವಶೀಕರಣ ತಂತ್ರ ಆಗಿರ್ಬೋದು, ಬೇರೆ ಏನ್ ಬೇಕಾದ್ರೂ ಹೇಳಿ ಎನ್ನುವಂತ ಬಗ್ಗೆಯೂ ಕೂಡ ಈಗ ಹೇಳ್ತಾ ಇರುತ್ತಾನೆ ಎನ್ನುವಂತ ಒಂದು ಮಾಹಿತಿ ಈಗ ನ್ಯೂಸ್ 18ಗೆ ಲಭ್ಯವಾಗಿರುವಂತದ್ದು. ಹೀಗೆ ಜೈಲಿನ ಸಿಬ್ಬಂದಿ ಆಗಿರ್ಬೋದು, ಅದರ ಜೊತೆಗೆ ಇನ್ನುಳಿದ ಖೈದಿಗಳಿಗೂ ಇದೇ ರೀತಿಯಾಗಿ ಕಿರಿಕಿರಿ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ಘಟನೆಗಳು ಈಗ ನಡೀತಾ ಇರುವಂತದ್ದು. ಜೈಲ್ ಲೈಫ್ ಹೇಗಿದೆ ಎನ್ನುವಂಥದ್ದು ಕೇಳೋದಾದ್ರೆ ಆತನಿಗೆ ಪಾಪ ಪ್ರಜ್ಞೆ ಒಂದಿಷ್ಟು ಕಾಡ್ತಾ ಇಲ್ಲ ಅಂತೆ. ಅದರ ಬದಲಾಗಿ ತಾನು ಭವಿಷ್ಯ ಹೇಳ್ತೀನಿ, ಅದ್ರ ಜೊತೆಗೆ ವಶೀಕರಣ ಮಾಡ್ತೀನಿ ಎನ್ನುವಂತ ಬಗ್ಗೆನೇ ಮಾತ್ರ ಹೇಳ್ತಾ ಕುಳಿತಿರುವಂತಹ ಒಂದು ಘಟನೆಗಳು, ಅಂಶಗಳು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ.